ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಇವ್ರದ್ದು ಸ್ನೇಹಿತರೆ ನಂಬಲಿಕ್ಕಿಲ್ಲ, ನೀವು 140 ಎಕರೆ ತೋಟ ಇದೆ. ಇದಕ್ಕೆ ಸುಮಾರು ನಾವು ಒಂದು 65 ರಿಂದ 70 ಲಕ್ಷ ತನಕ ಖರ್ಚು ಮಾಡಿದ್ವಿ. ಎಂಟೈರ್ ಈ ಮನೆಯ ಬ್ರೈನ್ ಅಂದ್ರೆ ಇದೆ. ಯಾವ್ದು ಟ್ರಿಗರ್ ಮಾಡುತ್ತೋ ಅದು ಆನ್ ಆಗುತ್ತೆ, ಅದು ರನ್ ಆಗುತ್ತೆ. ಇದು 2.5 ಲಕ್ಷ ಬರೀ ಕಂಟ್ರೋಲ್ ಪ್ಯಾನಲ್ ಆಗುತ್ತೆ. ಇದು 70,000 ಆಗುತ್ತೆ. ಇದು 40,000 ಆಗುತ್ತೆ. ಇದು 40 ರಿಂದ 45,000 ಆಗುತ್ತೆ. ಈಗ EC ಶೆಡ್ ಬಗ್ಗೆ ನಮ್ಮ ಸಂತೋಷಣ ನಿಮಗೆ ಮಾಹಿತಿ ಕೊಡ್ತಾರೆ. ಸಂತೋಷ. ಲೋಕಪಾವನಿ ಚಾಕಿ ಕೇಂದ್ರದ ಮೂಲ ಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನಾನು ನವೀನ್ ಸಂಗಾಪುರ ಮಾತಾಡ್ತಿದ್ದೀನಿ. ಸಾಕಷ್ಟು ಜನ ರಾಜ್ಯದ ಮೂಲೆಗಳಿಂದ EC ಶೆಡ್ ಬಗ್ಗೆ ನನಗೆ ಮಾಹಿತಿ ಕೇಳ್ತಾ ಇದ್ರಿ. ಬಟ್ EC ಶೆಡ್ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ಇರಲಿಲ್ಲ. ಯಾಕೆ ಅಂದರೆ CSRTIಯಲ್ಲಿ ಅದ್ರ ಬಗ್ಗೆ ಸಂಶೋಧನೆಗಳು ಆಗಿಲ್ಲ, KSS ಅಡಿಯಲ್ಲಿ ಆಗಿಲ್ಲ, APSS ಅಡಿಯಲ್ಲಿ ಆಗಿಲ್ಲ. ಆದರೆ ಒಂದಷ್ಟು ರೈತ ಬಾಂಧವರು ಅವರೇ ಸ್ವತಃ EC ಶೆಡ್ಗಳನ್ನ ಮಾಡ್ಕೊಂಡು ಕೆಲವರು ಸಕ್ಸಸ್ಫುಲ್ ಆಗು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ಡೇಟಾ ನಿಖರವಾಗಿರಲಿಲ್ಲ. ಮತ್ತು ಕೆಲವು ಸ್ನೇಹಿತರು ರೈತರುಗಳನ್ನ ನೋಡಿದಾಗ ನಾವು ಜುಗಾಡ್ ಅಂತ ಏನು ಕರಿತೀವಿ, ಅಂದರೆ ಅವ್ರಿಗೆ ತೋಚದಂಗೆ ಯಾವ ಥರ ನಿರ್ವಹಣೆ ಮಾಡ್ಬೋದು ಅಂತ ಏನು ಕರಿತೀವಿ, ಆ ಥರ EC ಶೆಡ್ಗಳನ್ನ ನೋಡಿದ್ದೆ. ನನಗೆ ಅದು ಸಮಾಧಾನ ಆಗಿರಲಿಲ್ಲ. ಬಟ್ ನಮ್ಮ ಸ್ನೇಹಿತರು ಸಂತೋಷ್ ಮುರಳಿ ಅಂತ ದೊಡ್ಡಬುದ್ದೇನಹಳ್ಳಿ ಕಲ್ಯಾಣಿ ಸಿಲ್ಕ್ಸ್ ಅಂತ ಅವರೊಂದು 171 ಅಡಿ 41 ಅಡಿ EC ಶೆಡ್ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಇವರೇ ಸಂತೋಷ್ ಮುರಳಿ, ಕಲ್ಯಾಣಿ ಸಿಲ್ಕ್ಸ್ ದೊಡ್ಡಬುದ್ದೇನಹಳ್ಳಿ ಇದ್ರ ಓನರು. ಮತ್ತು ಇವರು ನಮ್ಮ ವಾಸುದೇವ್ ಅಂತ MTR CRC ಓನರ್ಸು. ನಮ್ಮ ವಾಸು ಅವ್ರದ್ದು ಒಂದು 40 ಎಕರೆ 50 ಎಕರೆ ಇಪ್ಪನಳ್ಳೆ ತೋಟ ಇದೆ. ಈಗ ಅವರು ಚಾಕಿ ಸೆಂಟರ್ ಮಾಡ್ತಾರೆ, ದೊಡ್ಡುಳು ಮೇಯಿಸ್ತಾರೆ, ಮತ್ತು ರೇಷ್ಮೆ ಮೊಟ್ಟೆಗಳನ್ನೂ ಮಾಡ್ತಾರೆ. ನಮ್ಮ ಸ್ನೇಹಿತರು ಸಂತೋಷ್ ಇದ್ದಾರಲ್ಲ, ಇವ್ರದ್ದು ಸ್ನೇಹಿತರೆ ನಂಬಲಿಕ್ಕಿಲ್ಲ ನೀವು 140 ಎಕರೆ ತೋಟ ಇದೆ. ತುಂಬ ಜನ ನಾನು ಕೇಳಿದ್ರಿ, ಆ 140 ಎಕರೆ ತೋಟ ಮಾಡಿರೋರು ಯಾರವರು ತೋರಿಸಿ ದಯವಿಟ್ಟು ಅಂತ. ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ರಪ್ಪ, ಇವರೇ ಅವರು ಸಂತೋಷ್ ಅಂತ ನನ್ನ ಆತ್ಮೀಯರು. 2013ರಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡು ನಮಗೆ ಫಸ್ಟು ಟೈಮು ಲೈಸೆನ್ಸ್ ಕೊಡ್ತು, RSP ಲೈಸೆನ್ಸು. ಆ ಬ್ಯಾಚಲ್ಲಿ ನಾನು, ಸಂತೋಷು, ವಾಸು, ಇನ್ನೂ ಸಾಕಷ್ಟು ಜನ ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರಿ ಲೈಸೆನ್ಸ್ ಮಾಡಿದ್ವಿ. ನಾವೆಲ್ಲ ರೇಷ್ಮೆ ಮೊಟ್ಟೆಗಳು ಮಾಡ್ತೀವಿ, ಚಾಕಿ ಮಾಡ್ತೀವಿ, ಅದ್ರ ಜೊತೆಗೆ ದೊಡ್ಡಗಳನ್ನೂ ಮೇಯಿಸ್ತೀವಿ. ಈಗ EC ಶೆಡ್ ಬಗ್ಗೆ ನಮ್ಮ ಸಂತೋಷಣ ನಿಮಗೆ ಮಾಹಿತಿ ಕೊಡ್ತಾರೆ. ಸಂತೋಷಣ ಹೇಳಿ. ನಮಸ್ತೆ. EC ಶೆಡ್ಡು ಇದು 171 ಅಡಿ ಉದ್ದ ಮತ್ತು 43 ಅಡಿ ಅಗಲ ಇದೆ. ಓಕೆ. ಈ ಶೆಡ್ಡನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾವು ತಮಿಳ್ನಾಡಿಗೆ ಒಂದು ಸಾರಿ ಧನಕುಮಾರನ್ ಅಂತ ಅವರೇ ಓನ್ ಒಂದು ಬುದ್ಧಿವಂತಿಕೆನ ಬಳಸಿ ಒಂದು EC ಶೆಡ್ ಮಾಡಿದ್ರು ಅವರು. ಆ ಶೆಡ್ ನೋಡೋದಕ್ಕೆ ನೀವೆಲ್ಲ ಪ್ರವಾಸ ಹೋಗಿ ನೋಡಿದಾಗ ಕೋಳಿ ಫಾರಮ್ ಥರ ಅವರು EC ಶೆಡ್ಡಲ್ಲಿ, ಅಂದರೆ EC ಶೆಡ್ ಅಂದರೆ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ, ಒಂದು ಟನಲ್ ಸಿಸ್ಟಮ್ ಅಂತ. ಒಂದು ಕಡೆಯಿಂದ ಗಾಳಿ ನುಗ್ಗಿಸ್ತಾರೆ, ಇನ್ನೊಂದು ಕಡೆಯಿಂದ ಫ್ಯಾನಿಂದ ಗಾಳಿ ನೆಳೆದು ಆಚೆ ಹಾಕೋದು. ಇದನ್ನು EC ಅಂತಾರೆ. ಅಂದರೆ EC ಮೀನ್ಸ್ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ಡ್ ಶೆಡ್ ಅಂತ. ಅಲ್ಲಿ ನೋಡ್ಬಿಟ್ಟು ಬಂದಮೇಲೆ ನಾವು ಮಾಮೂಲಿ ಉಳುಮನೆ ಕಟ್ಟಬೇಕು ಅಂತಲೇ ಇದನ್ನು ನಾವು ಪಾಯ ಹಾಕಿದ್ದಿದ್ದು. ಅಂದರೆ 171 ಅಡಿ ಉದ್ದ, ಅಗಲ 43 ಅಡಿ ಇಟ್ಕೊಂಡು 25 ಅಡಿ ನಾವು ರೇರಿಂಗ್ ಹಾಲ್ನ ಇಟ್ಕೊಂಡು 10 ಅಡಿ ವಾರ್ ಪಾಟ್ ಇಟ್ಕೊಂಡು ಮತ್ತು ಹಿಂದೆಗಡೆ 10 ಅಡಿ ವಾರ್ ಪಾಟ್ ಇಟ್ಕೊಂಡು ಮೇಂಟೈನ್ ಮಾಡಬೇಕು ಅಂತ. ಅವ್ರದ್ದು ನಾವು ಶೆಡ್ನ ನೋಡಿದಾಗ ನಾವು ನಮ್ಮದನ್ನ ಮಧ್ಯ ಇರ್ತಕ್ಕಂಥ ಕೂಚಗಳನ್ನ ತೆಗೆದು 43 ಅಡಿ ಅಗಲ ಇಟ್ಕೊಂಡು 4 ರೇರಿಂಗ್ ಸ್ಟ್ಯಾಂಡ್ನ ಮಾಡಿ, ಸರಿ ಉದ್ದ 171 ಅಡಿ ಇರೋದ್ರಿಂದ ನಾವು ಟನಲ್ ಸಿಸ್ಟಮ್ ಥರ ರೇರಿಂಗ್ ಹೌಸ್ನ ಮಾಡ್ಬೋದು ಅಂತ ತೀರ್ಮಾನ ಮಾಡಿದ್ವಿ. ಅದಾದಮೇಲೆ 4 ಸ್ಟ್ಯಾಂಡ್ ಮಾಡಲಿಲ್ಲ, 3 ಸ್ಟ್ಯಾಂಡ್ ಮಾಡಿದ್ವಿ. ಯಾತಕ್ಕೆ ಅಂತಂದರೆ ಇಲ್ಲಿ ಸೊಪ್ಪನ್ನ ಸ್ಟೋರ್ ಮಾಡೋದಕ್ಕೆ, ಮತ್ತು ಹುಳ ಹಣ್ಣಾದಮೇಲೆ ಚಂದ್ರಿಕೆ ಇಟ್ಟು ಚಂದ್ರಿಕೆನ ತೆಗೆದುಬಿಟ್ಟು ಗೂಡು ಬಿಡಿಸ್ಲಿಕ್ಕೆಲ್ಲ ವರ್ಕಿಂಗ್ ಏರಿಯಾ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ಟ್ಯಾಂಡಷ್ಟು ಜಾಗನ ಖಾಲಿ ಬಿಟ್ಟಿದ್ದೀವಿ. ಸರಿ, ಫ್ಯೂಚರಲ್ಲಿ ನಾವೇನಾದರೂ ಒಂದು ಚಂದ್ರಿಕೆ ಶೆಡ್ಡು, ಸೊಪ್ಪಿನ ಮನೆ ಸಪ್ರೇಟಾಗಿ ಮಾಡ್ಕೊಂಡ್ರೆ, ನಾವು ಇನ್ನೊಂದು ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇದು ಪ್ರಾಪರಾಗಿ ಆಗುತ್ತೆ. ಇವಾಗ ಪ್ರೆಸೆಂಟು ಎಷ್ಟು ಸ್ಕ್ವೇರ್ ಫೀಟ್ ಇದೆ? ಈಗ ಹೆಚ್ಚು ಕಡಿಮೆ 1500 ಸ್ಕ್ವೇರ್ ಫೀಟು ನಮ್ಮದು ಬೆಡ್ ಏರಿಯಾ ಇದೆ. ಪ್ರೆಸೆಂಟ್ ಈ ಒಂದು ಲೈನು ಬಂದರೆ, ಈ ಒಂದು ಲೈನ್ ಬಂದಾಗ ನಮ್ಮದು ಬೆಡ್ ಏರಿಯಾ 2000 ಸ್ಕ್ವೇರ್ ಫೀಟ್ ಆಗುತ್ತೆ. 2000 ಸ್ಕ್ವೇರ್ ಫೀಟ್ ಆಗುತ್ತೆ. 2000 ಸ್ಕ್ವೇರ್ ಫೀಟಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು kg ನಾವು ಗೂಡು ಬೆಳಿಬೋದು? 10 ಚದರ ಅಡಿಗೆ 1 kg ಗೂಡು ಬೆಳಿಬೋದು ಅಂತ ನಮ್ಮ ವಿಜ್ಞಾನಿಗಳು ಹೇಳೋಂಥದ್ದು. ಅವರ ಪ್ರಕಾರ ನಾವು ಒಂದು ಚದರ ಅಡಿಗೆ 50 ರಿಂದ 60 ಹುಳದಂತೆ ಇಟ್ಟು ನಾವು ಮೇಂಟೈನ್ ಮಾಡೋದಾದರೆ ಈ ಮನೆಯಲ್ಲಿ ಈಗ ನಾವು ಮಾಡಿರೋ ಬೆಡ್ ಏರಿಯಾದಲ್ಲಿ 1500 kg ಗೂಡು ಬೆಳಿಬೋದು. ನಾವು ಇಲ್ಲಿ ಇನ್ನೂ ಒಂದು ಶೆಡ್ ಇದು ಸ್ಟ್ಯಾಂಡ್ ಮಾಡ್ಕೊಂಡಾಗ ನಾವು ಈ ಮನೆಯಲ್ಲಿ ಪ್ರಾಪರಾಗಿ ಬೆಳೆಸ್ಕೊಂಡ್ರೆ ಎಲ್ಲ ಬೆಡ್ಗಳನ್ನೂ ನೀಟಾಗಿ, ಆಗ ನಾವು 2000 kg ಗೂಡು ಬೆಳೆಯಂಥ ಒಂದು ಮನೆ ಇದು.
2000 kg ಗೂಡು ಬೆಳೆಯುವಂಥ ಮನೆ ಇದು. ಇದಕ್ಕೆ ಬಂದಿರೋ ಖರ್ಚು ವೆಚ್ಚ ಇದಕ್ಕೆ ಸುಮಾರು ನಾವೊಂದು 65ರಿಂದ 70 ಲಕ್ಷದ ತನಕ ಖರ್ಚು ಮಾಡಿದ್ದೀವಿ. ಅದ್ರಲ್ಲಿ ಆಟೋಮೇಷನ್ಗೆ ಅಂದರೆ ಕೂಲಿಂಗ್ ಪ್ಯಾಡು, ಎಕ್ಸಾಸ್ಟ್ ಫ್ಯಾನು ವಿತ್ ಕಂಟ್ರೋಲರು, ಇದಕ್ಕೆ ಕಂಪ್ಲೀಟ್ ಲೈಟಿಂಗ್ ಸಿಸ್ಟಮ್ ಅಂದರೆ ಎಲೆಕ್ಟ್ರಿಕ್ ಸಿಸ್ಟಮ್ಮು, ಎಕ್ಸಾಸ್ಟ್ ಫ್ಯಾನು, ಕೂಲಿಂಗ್ ಪ್ಯಾಡ್ಗೆ ಹೆಚ್ಚು ಕಡಿಮೆ 8 ಲಕ್ಷ ಖರ್ಚಾಗಿದೆ. ಬರೀ ಅಂದರೆ ಕೂಲಿಂಗ್ ಸಿಸ್ಟಮ್ ಮಾತ್ರನೇ. ಓಕೆ, ಅರ್ಥ ಆಯಿತು. ಈಗ ಈ ಶೆಡ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಟೆಕ್ನಿಕಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸಂತೋಷಣ. ಈಗ ಕಂಟ್ರೋಲರ್ ಅಲ್ಲಿ ಇಟ್ಟಿದ್ದೀರಾ? ಹೌದು, ಕಂಟ್ರೋಲರ್ ಅಲ್ಲಿ ಇಟ್ಟಿದ್ದೀವಿ. ಓಕೆ, ನಮಗೆ ರೇಷ್ಮೆ ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ವಾತಾವರಣ, ಟೆಂಪ್ರೇಚರ್, ಹ್ಯುಮಿಡಿಟಿನ ನಾವು ಎಷ್ಟೆಷ್ಟು ಬೇಕು ಅಂತ ಇದರಲ್ಲೆಲ್ಲ ಸೆಟ್ ಮಾಡಿಬಿಟ್ಟು ಓಕೆ ಬಿಟ್ಟರೆ ಅದು ಆಟೋಮೆಟಿಕ್ಕಾಗಿ ನಾವೇನು ಟಾರ್ಗೆಟ್ ಕೊಟ್ಟಿರ್ತೀವೋ ನಮ್ಮ ಟಾರ್ಗೆಟಿಂದ ಆ ಕಡೆ ಈ ಕಡೆ ಹೋದಂಗೆಲ್ಲನೂ ಅದು ನಮ್ಮ ಟಾರ್ಗೆಟ್ಗೆ ತಂದುಬಿಡುತ್ತೆ. ಇದು ಚಂದನ್ ಅಂತ ಇದ್ದಾರೆ, ನಮ್ಗೆ ಗೊತ್ತಿರೋರೊಬ್ರು, ನಮ್ಮ ಸ್ನೇಹಿತರೇನವರು. ಅವರು ಕೋಳಿ ಫಾರಮ್ಗಳಲ್ಲಿ EC ಇನ್ಸ್ಟಾಲೇಷನ್ ಮಾಡ್ತಿರ್ತಾರೆ. ಸರಿ, ನಾನು ಅವ್ರಿಗೆ ಈ ಥರ ನಾನೊಂದು ರೇರಿಂಗ್ ಶೆಡ್ ಮಾಡ್ತಾ ಇದ್ದೀನಿ, ನನಗೆ ಇಂಥ ವಾತಾವರಣ ಇರಬೇಕು, ಈ ಥರ ಟೆಂಪ್ರೇಚರ್, ಹ್ಯುಮಿಡಿಟಿ ಹಿಂಗೆ ಇರಬೇಕು ಅಂತಂದಿದ್ದಕ್ಕೆ ಅವರು ಕೋಳಿ ಫಾರಮ್ದೇ ಒಂದು EC ಸಿಸ್ಟಮ್ನ ನಮ್ಮ ರೇಷ್ಮೆ ಹುಳು ಮನೆಗೆ ಕಸ್ಟಮೈಸ್ ಮಾಡಿ, ಇಲ್ಲಿಗೆ ಬೇಕಾದಂಗೆ ನಾನು ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದೋ ಅದರ ಪ್ರಕಾರ ಕಸ್ಟಮೈಸ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ದಯವಿಟ್ಟು. ಇದು ಬಂದ್ಬಿಟ್ಟು ಚೇಂಜ್ ಓವರ್. ಇದು ಚೇಂಜ್ ಓವರ್. ಇದು ಜನರೇಟರ್ಗೆ ಮತ್ತೆ ನಮ್ಮ KEBಗೆ. ಹೌದು. ಓಕೆ, KEB ಕರೆಂಟ್ ಹೋಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಜನರೇಟರ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಪವರ್ನ ತಗೊಂಡು ECಗೆ ಸಪ್ಲೈ ಮಾಡುತ್ತೆ. ಓಕೆ, ಕರೆಂಟ್ ಬಂದಿದ ತಕ್ಷಣ ಜನರೇಟರ್ನ ಆಫ್ ಮಾಡಿ KEB ಕರೆಂಟ್ನ ತಗೊಂಡು ಇದಕ್ಕೆ ಸಪ್ಲೈ ಮಾಡೋಂಥ ಕೆಲಸ ಮಾಡೋಂಥದ್ದು ಇದು ಚೇಂಜ್ ಓವರು. ಓಕೆ, KEBಯಿಂದ ಬರ್ತಕ್ಕಂಥ ಕರೆಂಟ್ ಫ್ಲಕ್ಚುಯೇಷನ್ ಇರುತ್ತೆ, ಒಂದೊಂದ್ಸಾರಿ ಹೈ ವೋಲ್ಟೇಜ್ ಬರುತ್ತೆ, ಒಂದೊಂದ್ಸಾರಿ ಬೇರೆ ಬೇರೆ ಕಾರಣಗಳಿಂದ ತೊಂದರೆ ಆಗಬಾರ್ದು, ಏನು ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೊಂದು 30 kVದೊಂದು ಸ್ಟೆಬಿಲೈಸರ್ ಹಾಕಿದ್ದೀವಿ. ಇದು 30 kV ಸ್ಟೆಬಿಲೈಸರು. ಇದು ಸ್ಟೆಬಿಲೈಸರ್ ಇದು 70,000 ಆಗುತ್ತೆ. 70,000. ಇದು 40,000 ಆಗುತ್ತೆ. ಇದು 40,000 ರಿಂದ 45,000 ಆಗುತ್ತೆ. ಇದು 2.5 ಲಕ್ಷ ಬರೀ ಕಂಟ್ರೋಲ್ ಪ್ಯಾನಲ್ ಆಗುತ್ತೆ. ಇದರಲ್ಲಿ ನೋಡಿ, ಇದೇನೆ ಹತ್ತತ್ರ 85,000ದಿಂದ 1 ಲಕ್ಷ 85,000 ಆಗುತ್ತೆ. ಇದು ಇದೇ. ಹೌದು ಹೌದು ಇದೇ ಕಂಟ್ರೋಲರ್. ಎಲ್ಲ ಕಂಪ್ಲೀಟಾಗಿ ನಾವೇನು ಟಾರ್ಗೆಟ್ ಕೊಡ್ತೀವೋ ಅದನ್ನು ರಿಸೀವ್ ಮಾಡ್ಕೊಂಡು ವಾತಾವರಣ ಚೇಂಜ್ ಆಗಿರೋದನ್ನ ಅನಲೈಸ್ ಮಾಡಿ ಟೆಂಪ್ರೇಚರ್ ಎಷ್ಟೆಷ್ಟು ಜಾಸ್ತಿ ಆದಾಗ ಎಷ್ಟು ಫ್ಯಾನ್ ಆನ್ ಮಾಡಬೇಕು ಅನ್ನೋಂಥ ಅದೇ ಡಿಸೈಡ್ ಮಾಡಿ, ಟೆಂಪ್ರೇಚರ್ 1 ಡಿಗ್ರಿ 2 ಡಿಗ್ರಿ ವ್ಯತ್ಯಾಸ ಆಗಿದ್ದರೆ 1 ಫ್ಯಾನು 2 ಫ್ಯಾನ್ ಆನ್ ಮಾಡ್ಕೊಂತೈತೆ. ಟೆಂಪ್ರೇಚರ್ ತುಂಬ ವ್ಯತ್ಯಾಸ ಆದರೆ 3-4 ಫ್ಯಾನ್ವರೆಗೂ ಅದೇ ಫ್ಯಾನ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಫಾಸ್ಟಾಗಿ ಟೆಂಪ್ರೇಚರ್ನ ನಾವು ಟಾರ್ಗೆಟ್ ಏನು ಕೊಟ್ಟಿರ್ತೀವೋ ಅಲ್ಲಿಗೆ ತಂದು ನಿಲ್ಸೋಕ್ಕೆ ಪ್ರಯತ್ನ ಮಾಡುತ್ತೆ. ಮತ್ತು ಇಡೀ ಈ ಮನೆ ಒಳಗಡೆ ಇರ್ತಕ್ಕಂಥ ವಾತಾವರಣನ ಪ್ರತಿ ಸೆಕೆಂಡ್ಗೂ ಕ್ಯಾಲ್ಕುಲೇಟ್ ಮಾಡಿ ಅನಲೈಸ್ ಮಾಡಿ ನಮ್ಮ ಟಾರ್ಗೆಟ್ಗೆ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡೋದೇ ಈ ಕಂಟ್ರೋಲರ್. ಇದೊಂದೇ 85,000 ಮತ್ತು ಕೂಲಿಂಗ್ ಪ್ಯಾಡ್ ಎರಡನ್ನೂ ವರ್ಕ್ ಮಾಡುತ್ತೆ. ಹೌದಲ್ವಾ? ಹೌದು. ಓಕೆ, ಇದು ಎಕ್ಸಾಸ್ಟ್ ಫ್ಯಾನ್ಗೆ ಪವರ್ನ ಕೊಟ್ಟು ಎಕ್ಸಾಸ್ಟ್ ಫ್ಯಾನ್ ರನ್ ಆಗುತ್ತೆ. ಮತ್ತು ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಕೂಲಿಂಗ್ ಪ್ಯಾಡ್ಗೆ ಒಂದು ಮೋಟ್ರ್ ಹಾಕಿದ್ದೀವಿ. ಓಕೆ, 1.5 HP ಒಂದು ಮೋಟ್ರ್ ಹಾಕಿದ್ದೀವಿ. ಆ ಮೋಟ್ರಿಗೆ ಇಲ್ಲಿಂದ ಪವರ್ ಸಪ್ಲೈನ ಕೊಟ್ಟು ಅದನ್ನು ಆನ್ ಮಾಡಿಸಿ ಪ್ಯಾಡ್ನ ವೆಟ್ ಆಗೋ ಥರ ಮಾಡುತ್ತೆ. ಇದು ಹ್ಯೂಮಿಡಿಟಿ ಸೆನ್ಸ್ ಮಾಡಿ ಕೆಲಸ ಮಾಡಲ್ಲ, ಟೆಂಪ್ರೇಚರ್ನ ಸೆನ್ಸ್ ಮಾಡಿ ಕೆಲಸ ಮಾಡುತ್ತೆ. ಟೆಂಪ್ರೇಚರ್ನ ಸೆನ್ಸ್ ಮಾಡಿ ಕೆಲಸ ಮಾಡಬೇಕಾದ್ರೆ ನಾವು ಅದನ್ನು ಟಾರ್ಗೆಟ್ ಫಿಕ್ಸ್ ಮಾಡ್ಬೋದು. ಹ್ಯುಮಿಡಿಟಿ ಎಷ್ಟಿದ್ದರೆ ಕೂಲಿಂಗ್ ಪ್ಯಾಡ್ಗೆ ವಾಟರ್ ವೆಟ್ ಆಗಬೇಕು ಅಂತ ನಾವು ಸೆಟ್ ಮಾಡ್ಬೋದು. ಈಗ ನಮಗೆ 80 ಮೇಲಿತ್ತು ಅಂತ ಇಟ್ಕೊಳ್ರಿ, ಇಮಿಡಿಟಿಲಿ 80 ಮೇಲಿದ್ದರೆ ಕೂಲಿಂಗ್ ಪ್ಯಾಡ್ ವೆಟ್ ಆಗಬಾರ್ದು ಅಂತ ಅಲ್ಲೊಂದು ಆಪ್ಷನ್ ಇದೆ. ಅದನ್ನು ಆಫ್ ಮಾಡಿದ್ರೆ ಮುಗಿದೋಯ್ತು, ಅದು ಆನ್ ಆಗಲ್ಲ. ಅದನ್ನು 60ಗೆ ಬೇಕಾದ್ರೂ ಇಡ್ಬೋದು, 70ಗೆ ಬೇಕಾದ್ರೂ ಇಡ್ಬೋದು, ಅದು ಸೆಟ್ ಮಾಡ್ಬೋದು ಎಷ್ಟು ಬೇಕು. ಕ್ಲೈಮೇಟ್ ಕಂಟ್ರೋಲರ್ ಎಷ್ಟು ಅಂದರೆ ಇದು 85,000 ಆಗುತ್ತೆ ಬರೀ ಇದೊಂದು. ಓಕೆ, ನೆಕ್ಸ್ಟ್ ಮಾಮೂಲಿ ಇದಕ್ಕೆ ಸಂಬಂಧಪಟ್ಟಂಗೆ ವೈರಿಂಗ್ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ. ಹೌದು, ಇದೊಂದು ಗೇರ್ ಅಂತ. ಓಕೆ, ಇದನ್ನು ನಾವು ಯಾಕೆ ಹಾಕಿದ್ದೀರಿ ಅಂದರೆ ಈ ಹುಳು ದೊಡ್ಡದಾದ್ಮೇಲೆ ಮನೆ ತುಂಬ ಓವರ್ಲೋಡ್ ಇದ್ದಾಗ ಸರಿ ಫ್ಯಾನ್ಗಳು ಒಂದೇ ಸಮ ಎಲ್ಲ ಫ್ಯಾನ್ಗಳು ಬರ್ರಂತ ಓಡಿಸಿದ್ರೆ ಬೆಡ್ ಓವರ್ ಡ್ರೈ ಆಗ್ಬೋದು, ಮತ್ತು ಸೊಪ್ಪು ಒಣಗೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಂಥ ಪರಿಸ್ಥಿತಿ ಇದ್ದಾಗ ನಮಗೆ ಎಷ್ಟು ಫ್ಯಾನ್ಗಳು ಬೇಕೋ ಅಷ್ಟು ಫ್ಯಾನ್ಗಳು ವೆರಿ ಸ್ಲೋ ಮೋಷನಲ್ಲಿ ರನ್ ಮಾಡೋದಕ್ಕೆ ನಾವು ಎಷ್ಟು ಸ್ಪೀಡಲ್ಲಿ ಬೇಕಾದ್ರೂ ರನ್ ಮಾಡ್ಬೋದು ಅದನ್ನು. ಹೌದೌದು, ಇದೊಂದು ಗೇರ್ ಅಂತ ಇದೆ. ಈ ಗೇರ್ ಏನು ಮಾಡುತ್ತೆ, ಬರೀ ಎಕ್ಸಾಸ್ಟ್ ಫ್ಯಾನ್ ಮಾತ್ರ, ಎಕ್ಸಾಸ್ಟ್ ಫ್ಯಾನ್ ರೊಟೇಷನ್, ಹೌದು, RPM ನ ಕಂಟ್ರೋಲ್ ಮಾಡುವಂಥದ್ದು. ಇದು 8 ಫ್ಯಾನ್ದು ನಾವು ಅನ್ಕೊಂಡಿದ್ದ ಸ್ಪೀಡಲ್ಲಿ ಅದು ರನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸರಿ, ಇದು ಬಂದು 52,000 ಆಗುತ್ತೆ. ಇದು ಹೌದು, ತೋರಿಸ್ತೀನಿ. ಅದು ಓಕೆ ಇದು ಆಯಿತು. ಇದು ಅದು ಓಕೆ. ಅದಾದಮೇಲೆ ಇನ್ನು ಮಾಮೂಲಿ ಎಲ್ಲ ಫ್ಯಾನ್ಗಳಿಗೂ ಸಂಬಂಧಪಟ್ಟಂಗೆ ಇದು ವೈರಿಂಗ್ ಇರುತ್ತೆ. ಓಕೆ, ಕಂಪ್ಲೀಟ್ ಅಂದರೆ ಅದರ ಆ ನರ್ವಸ್ ಸಿಸ್ಟಮ್ನ
ಕಂಟ್ರೋಲ್ ಮಾಡುವಂಥ ಸರ್ಕ್ಯೂಟ್ಸ್ ಇದು. ಸರ್ಕ್ಯೂಟ್ಸ್ ಇದು ಹಾ. ಇದು ಇನ್ಫಾರ್ಮೇಷನ್ ಇದು ಏನು ಯಾವುದಕ್ಕೆ ಟ್ರಿಗರ್ ಮಾಡುತ್ತೋ ಅದು ಆನ್ ಆಗುತ್ತೆ, ಅದು ರನ್ ಆಗುತ್ತೆ. ಓಕೆ ಓಕೆ ಓಕೆ. ಕಂಪ್ಲೀಟ್ EC ಸಿಸ್ಟಮ್ನ ಒಂದು ಹಾರ್ಟ್ ಅಂತ ಹೇಳ್ಬೋದು. 100%. ಓಕೆ. ಎಂಟೈರ್ ಈ ಮನೆಯದು ಬ್ರೈನ್ ಅಂದರೆ ಇದೇನೆ ಇದು. ಓಕೆ ಓಕೆ. ಅದೇ ಬ್ರೈನ್. ಕ್ಲೈಮೇಟ್ ಕಂಟ್ರೋಲರ್. ಹೌದು, ಅದೇ ಬ್ರೈನ್. ಇದು ನಮ್ಮ ಇದರದ್ದು RPM ನ ಕಂಟ್ರೋಲ್ ಮಾಡುವಂಥದ್ದು, ಫ್ಯಾನ್ RPM ನ ಕಂಟ್ರೋಲ್ ಮಾಡುವಂಥದ್ದು, ಫ್ಯಾನ್ ಸ್ಪೀಡ್ನ ಕಂಟ್ರೋಲ್ ಮಾಡುವಂಥದ್ದು. ಮತ್ತೆ ಇದು ಎರಡು ಏನು ಸಿಗ್ನಲ್ ಕೊಡುತ್ತೆ ಅಷ್ಟು ಕರೆಂಟ್ ಔಟ್ಪುಟ್ ಕೊಡುವಂಥ ಇದ್ರಲ್ಲಿ ಬರುತ್ತೆ. ಒಂದೊಂದು ಫ್ಯಾನ್ಗೆ ಒಂದೊಂದು Correct. ಕಾಂಟ್ಯಾಕ್ಟ್ಸ್ ಇದೆ, ECB ಗಳು ಅದರದ್ದೇ ELCBಗಳಿದೆ. ಹೌದು. ಪವರ್ ಫ್ಲಕ್ಚುಯೇಷನ್ ಏನಾದರೂ ಏನೇ ಸಮಸ್ಯೆ ಆದ್ರೂ ಯಾವುದು ಹಾಳಾಗದಿದ್ದಂಗೆ ಮೇಂಟೈನ್ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕಿದ್ದಾರೆ ಅವರು. ಅದು ಹಾಕಿದ್ದಾರೆ. ಇದು ಮತ್ತೆ ಸ್ಟೆಬಿಲೈಸರ್ 30 ಕಿಲೋವ್ಯಾಟ್ ಸ್ಟೆಬಿಲೈಸರ್. ಹೌದು. ಇದು ಬಂದು ಚೇಂಜ್ ಓವರ್ ಆಟೋಮೆಟಿಕ್. ಓಕೆ. ಈಗ ಇಡೀ ಟನಲ್ ಸಿಸ್ಟಮ್ ಅಲ್ಲಿ ಒಂದು ಮುಖ್ಯವಾದಂಥ ಭಾಗ ಏನು ಅಂದ್ರೆ ಒಳಗಡೆ ಇರುವಂತ ಗಾಳಿನ ಆಚೆ ಎಕ್ಸಾಸ್ಟ್ ಮಾಡುವಂತ ಸಿಸ್ಟಮ್ ಇದು. ಹೌದಾ? ಹೌದು. ಓಕೆ. ಇದು ಎಷ್ಟು ಕಿಲೋವ್ಯಾಟು ಅಥವಾ ಎಷ್ಟು ಇಂಚ್ ಫ್ಯಾನು ಅದೇನಾರೋ ಇದೆಯಾ? ಇದು ಒಂದು ಫ್ಯಾನ್ ಬಂದು 0.75 ಕಿಲೋವ್ಯಾಟನೇ ಇದೆ ಅಷ್ಟೇ. ಇದೇನು ದೊಡ್ಡ ಬಟ್ ನೋಡ್ಲಿಕ್ಕೆ ದೊಡ್ಡದಿದೆ, ನೋಡ್ಲಿಕ್ಕೆ ದೊಡ್ಡದು. 3/4 ಕಿಲೋವ್ಯಾಟ್ ಅಲ್ಲಿ ಓಡುತ್ತೆ ಅಂತ ಹೌದು, ಹೌದು. ಮ್ಯಾಕ್ಸಿಮಮ್ 1 ಕಿಲೋವ್ಯಾಟ್. 1 ಕಿಲೋವ್ಯಾಟ ಒಂದು ಕಿಲೋವ್ಯಾಟ್ ಅನ್ಸುತ್ತೆ ನಮಗೆ. ಅದು ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ, ಅದು ನಾನು ತಿಳ್ಕೊಂಡು ಹೇಳ್ತೀನಿ. ಈ ಥರದ್ದು ಎಷ್ಟು ಫ್ಯಾನ್ ಇದೆ ಈಗ? 8 ಫ್ಯಾನ್ ಇದೆ. 8 ಫ್ಯಾನ್ ಇದೆ. ಆಕ್ಚುಲಿ ಟೆಕ್ನಿಕಲ್ ಆಗಿ 6 ಫ್ಯಾನ್ಸ್ ಹಾಕಿತ್ತು, ನೀವು 2 ಫ್ಯಾನ್ ಎಕ್ಸ್ಟ್ರಾ ಇರಲಿ ಅಂತ ನಾವೇ ಒಂದೊಂದು ದಿವಸ ಒಂದೊಂದು ಥರ ಓಡಿಸೋಣ. ಒಂದೇ ಫ್ಯಾನ್ಗಳು. ಆಲ್ಟರ್ನೇಟಿವ್ ಆಗಿ ಓಡಿಸೋಣ. ಹೌದೌದು. ಒಂದೇ ಫ್ಯಾನು ಕಂಟಿನ್ಯೂಸ್ ಆಗಿ ಓಡಿ ನಾಳೆ ಬೆಳಗ್ಗೆ ತೊಂದರೆ ಆದರೆ ಇರಲಿ ಅಂತ ಸೇಫ್ಟಿಗೋಸ್ಕರ 1-2 ಫ್ಯಾನ್ ಎಕ್ಸ್ಟ್ರಾ ಇರಲಿ ಅಂತ ಹಾಕ್ಸಿದ್ವಿ. ಇದು ಒಂದು ಫ್ಯಾನ್ ಬಂದುಬಿಟ್ಟು 28,000 ರಿಂದ 30,000 ಆಗುತ್ತೆ ಒಂದು ಫ್ಯಾನ್. ಒಂದು ಫ್ಯಾನ್. ಓಕೆ. ಮತ್ತೆ ಫಾಲ್ ಸೀಲಿಂಗ್ಗೆ ಬಂದು ಏನು ಬಳಸಿದ್ದೀರಿ? ಅದು ಪ್ಲಾಸ್ಟಿಕ್ ಶೀಟ್ ಬಳಸಿದ್ವಿ. ಪ್ಲಾಸ್ಟಿಕ್ ಶೀಟು. ಇನ್ನು ಬೇರೆ ಥರದ ಏನು ಬಳಸೋ ನೀಡ್ ಇಲ್ಲ, ಅವಶ್ಯಕತೆ ಇಲ್ಲ. ನಮಗಿದು ಸಾಕು ಅಂತ ಅನಿಸಿದೆ. ಸಾಕು. ದುಡ್ಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂದರೆ ಬೇರೆ ಬೇರೆ ಥರ ನಾನಾ ಥರ ಮಾಡ್ಬೋದು. ಅಲ್ಲ, ಏನಂದರೆ ನಮಗೆ ಅವಶ್ಯಕತೆಗೆ ತಕ್ಕಂತೆ ಮಾಡಬೇಕು ಅಲ್ವಾ? ಹೌದು, ನಮ್ಮ ಪರ್ಪಸ್ ಇದರಲ್ಲಿ ಸರ್ವ್ ಆಗುತ್ತೆ ಅಂತ ನಾವು ಅಷ್ಟೇ ಮಾಡಿಸಿದ್ದೀವಿ. ಕರೆಕ್ಟು. ಈಗ ಇದರ ಜೀವಾಳ ಇನ್ನೊಂದು ನಮಗೆ ಇದು ಔಟ್ಲೆಟ್ಟು. ಯಾವುದು ಇದು? ಎಕ್ಸಾಸ್ಟು. ಒಳಗಡೆಗೆ ಇನ್ಲೆಟ್ಟು. ಕೂಲಿಂಗ್ ಪ್ಯಾಡ್ಸ್ ತೋರಿಸ್ತೀವಿ ಈಗ. ಕೂಲಿಂಗ್ ಪ್ಯಾಡ್